ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ನಿನ್ನೆ ನಾವು ಈ ಬಗ್ಗೆ ಮಾತಾಡಿದ್ವಿ. ಅಂದರೆ ಒಂದು ಕಡೆ ಯುವ ಪ್ರತಿಭೆ ವೈಭವ್ ಸೂರ್ಯವಂಶಿ, ಹಾಗೆ ಇನ್ನೊಂದು ಕಡೆ ಅನುಭವಿ ವಿಶ್ವಶ್ರೇಷ್ಠ ವೇಗಿ ಬುಮ್ರಾ ಇವರ ಮುಖಾಮುಖಿ ಯಾವ ರೀತಿ ಇರಬಹುದು ಅಂತ ಡಿಸ್ಕಸ್ ಮಾಡಿದ್ವಿ. ಆದರೆ ವಯಸ್ಸು 15 ಆಗಿರಬಹುದು, ಆದರೂ ಕೂಡ ನನ್ನನ್ನು ನೀವು ಈಸಿಯಾಗಿ ತಗೊಳ್ಳೋಕೆ ಆಗಲ್ಲ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ. ನಿನ್ನೆ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಇತ್ತು. ರಾಜಸ್ಥಾನ್ ರಾಯಲ್ಸ್ ಹ್ಯಾಟ್ರಿಕ್ ಜಯಭೇರಿ ಬಾರಿಸೋ ಮೂಲಕ ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ನಲ್ಲಿದೆ. ಇದರ ಜೊತೆಗೆ ಇವತ್ತಿನ ಮ್ಯಾಚ್ ಡಿಸಿ ವರ್ಸಸ್ ಜಿಟಿ, ಈ ಎಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ IPL ಕಿಕ್. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಪ್ರೇಮ್ ಕುಮಾರ್ ಇದ್ದಾರೆ. ಹೆಲೋ ಪ್ರೇಮ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಜೊತೆಗೆ ಮಲ್ಲಿಕಾರ್ಜುನ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ಪಾಟೀಲ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಪ್ರೇಮ್ ಸರ್, ನಿನ್ನೆ ನೀವು ಭವಿಷ್ಯ ನುಡಿದಿದ್ರಿ, ಅಂದ್ರೆ RRA ಗೆಲ್ಲುತ್ತೆ ಅಂತ. ಅದೇ ರೀತಿ RR ಗೆದ್ದಿದೆ. ಸೊ ಹೇಗಿತ್ತು ನಿನ್ನೆ ಮ್ಯಾಚ್? ನಿನ್ನೆ ವೈಭವ್ ಆರ್ಭಟಕ್ಕೆ ಮುಂಬೈನ ಘಟಾನುಘಟಿ, ಸಾಕಷ್ಟು ಅನುಭವಿ, ಸಾಕಷ್ಟು ಜನ ಕ್ಯಾಪ್ಟನ್ ಇರುವಂತ ತಂಡ, ಮಾಜಿ ಕ್ಯಾಪ್ಟನ್ಗಳನ್ನೇ ಒಳಗೊಂಡ ತಂಡ, ಅದರಲ್ಲೂ ಕೂಡ ದೊಡ್ಡ ದೊಡ್ಡ ರೆಕಾರ್ಡ್ಗಳನ್ನು ಹೊಂದಿದ ತಂಡ, IPL ಅಲ್ಲೂ ಅಷ್ಟೇ ಅತ್ಯಧಿಕ ಒಂದು ಕಪ್ಗಳನ್ನು ಎತ್ತಿರ್ತಕ್ಕಂಥ ತಂಡ, ಅದಾಗಿಯೂ ಕೂಡ ವಿಶ್ವಶ್ರೇಷ್ಠ ಬೌಲರ್ಗಳನ್ನು ಒಳಗೊಂಡ ತಂಡ. ಇವೆಲ್ಲದರ ಆಧಾರದ ಮೇಲೆ ಪ್ರತಿಯೊಬ್ಬರ ಪ್ರಿಡಿಕ್ಷನ್ ಕೂಡ ಮುಂಬೈ ಕಡೆ ಇರುತ್ತೆ. ಜೊತೆಗೆ ಮಳೆ ಬಂದು ಪಂದ್ಯ 11 ಓವರ್ಗೆ ಆಗಿರೋದ್ರಿಂದ 3.2 ಬಾಲ್ ಮಾತ್ರ ಪವರ್ ಪ್ಲೇ ಇರೋದ್ರಿಂದ ಸಿಂಚನ ಪ್ರತಿಯೊಬ್ಬರ ಗೆಸ್ ಏನಾಗಿರುತ್ತೆ, ಇಲ್ಲಪ್ಪ ಬುಮ್ರಾನ ಓವರ್ 3 ಓವರ್ ಹಾಕ್ಸ್ಬಿಟ್ರೆ ಮುಗೀತಲ್ ಮ್ಯಾಚ್, ಟರ್ನ್ ಆಗುತ್ತೆ ಅನ್ನೋ ನಿರೀಕ್ಷೆಗಳೆಲ್ಲ ಇತ್ತು. ಆದ್ರೆ ಯುವ ಪ್ರತಿಭೆಗಳು ಇವತ್ತು ನೀವು ವಿಶ್ವಶ್ರೇಷ್ಠ ಬೌಲರೇ ಇರಲಿ ಅಥವಾ ಯಾರೇ ಬೋಲ್ ಹಾಕ್ಲಿ ಅಥವಾ ಯಾವ ದೇಶದ ಬೌಲರೇ ಬೋಲ್ ಹಾಕಿದ್ರು ಕೂಡ ನಮ್ಮ ಆಟವನ್ನ ನಾವು ಆಡ್ತೀವಿ ಅಂತ ಆಡಿರೋದು. ಅದಕ್ಕೆ ನಾವು RRನ ಯುವ ಪ್ರತಿಭೆಗಳಿಗೆ ಶಾಬಾಸ್ಗಿರಿ ವ್ಯಕ್ತಪಡಿಸಬೇಕು. ಜೊತೆಗೆ ನಮಗೂ ಕೂಡ ಹೆಲ್ಪ್ ಅದ, ಯಾಕಂದ್ರೆ ಟೀಮ್ ಇಂಡಿಯಾದ ಆಟಗಾರರವರು, ಹಾಗಾಗಿ ಭಾರತೀಯ ಪ್ರತಿಭೆಗಳಾಗಿರೋದ್ರಿಂದ ನಿನ್ನೆಯ ಪ್ರದರ್ಶನ ಅದು ಬಹಳ ದೊಡ್ಡ ಉತ್ತಮ ಪ್ರಶಂಸೆಗೆ ಈಡಾದಂತ ಪ್ರದರ್ಶನ. ಯಾಕಂದ್ರೆ ವಿಶ್ವಶ್ರೇಷ್ಠ ಬೌಲರ್ ಬುಮ್ರಾ ಬಂದಾಗ ಘಟಾನುಘಟಿ ತಂಡದ ಆಸ್ಟ್ರೇಲಿಯಾ ಅಂತ ದೊಡ್ಡ ದೊಡ್ಡ ತಂಡದ ಆಟಗಾರರೇ ಅವರನ್ನ ಡಿಫೆನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ಕೋತಾರೆ. ಅವರ 4 ಓವರ್ನ ನಾವು ನೀಟಾಗಿ ಆಡ್ಕೊಂಡ್ಬಿಡೋಣ ಅಂತ. ಯಾಕಂದ್ರೆ ಬಾಲ್ ಜಡ್ಜೆ ಮಾಡಕ್ಕಾಗಲ್ಲ ಅಂತ ಬಾಲ್ಗಳನ್ನ ನಾವು ನೋಡಿದ್ದೀವಿ. ಯಾಕಂತ ಹೇಳಿದ್ರೆ ಇದೇ ವರ್ಲ್ಡ್ ಕಪ್ ಅಲ್ಲಿನೇ ಅಂತಂತದ್ ಮಾರಕ ಯಾರ್ಕರ್ಗಳನ್ನು ಹಾಕಿದ್ದಾರೆ ಬುಮ್ರಾ. ಆದ್ರೆ ನಿನ್ನೆ ಮ್ಯಾಚ್ ಬಗ್ಗೆ ನೋಡೋದಾದ್ರೆ 100% ಗೊತ್ತಿತ್ತು, ತುಂಬಾ ಹೊಡಿಬಡಿ ಆಟಗಾರ ಇದ್ದಾರೆ. ಕೇವಲ 11 ಓವರ್ ಓಪನರ್ಗಳು ಶ್ರೇಷ್ಠ ಓಪನರ್ ಇದ್ದಾರೆ. ನಾವೇನು ಅತ್ಯಧಿಕ ಸಿಕ್ಸರ್ನೇ ಹೊಡಿಬೇಕು, ಒಳ್ಳೆ ಸ್ಕೋರ್ ಬೇಕು ಅಂದ್ರೆ ಅನ್ನುವ ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲ. ಅದರಲ್ಲೂ ಕೂಡ ನಾವು ನಿನ್ನೆ ವೈಭವ್ ಸೂರ್ಯವಂಶಿ ಆರಂಭಕ್ಕೆ ನಾವು ಮೊದಲ ಓವರ್ ಅಲ್ಲಿ ಚಹಾರ್ ಬಂದಾಗ ಸ್ಟ್ರೈಕ್ ಅಲ್ಲಿ ಇದ್ದುದು ಜೈಸ್ವಾಲ್ ಬರೋಬ್ಬರಿ 22 ರನ್ ಕೊಟ್ಬಿಡ್ತಾರೆ. ಒಂದೇ ಒಂದು ಡಾಟ್ ಬಾಲ್ ಉಳಿದವೆಲ್ಲ 5 ಬಾಲ್ ಬೌಂಡ್ರಿ ಸಿಕ್ಸರೇ ಬರುತ್ತೆ ಸಿಂಚನ. ನಂತರ ಬರೋದೇನೆ ಸೂರ್ಯವಂಶಿ 2ನೇ ಓವರ್ಗೆ. ಇದು ಬಹಳ ನಿರೀಕ್ಷೆ ಇತ್ತು, ಬುಮ್ರಾನ್ ಹೇಗೆ ಎದುರಿಸ್ತಾರೆ ಅಂತ. ಫಸ್ಟ್ ಬಾಲೇ ಬೌಂಡ್ರಿ ಹೋಗುತ್ತೆ, ಆಮೇಲೆ ಡಿಫೆನ್ಸ್ ಆಡ್ತಾರೆ, ಮತ್ತೆ ಸ್ಟ್ರೈಕ್ ಬರುತ್ತೆ, ಸ್ಲೋವರ್ ಅನ್ನ ಅಟ್ಯಾಕ್ ಮಾಡ್ತಾರೆ. ಅವಾಗ ಈ ಹುಡುಗ ಎಷ್ಟು ವೇಗದಲ್ಲಿ ಹಾಕಿದ್ರು ಹೊಡಿತಾನೆ ಅಂತ ಸ್ಲೋವರ್ ಒನ್ ಅವರ ಬ್ರಹ್ಮಾಸ್ತ್ರ ಬುಮ್ರದು, ಅದನ್ನ ಅಟ್ಯಾಕ್ ಮಾಡ್ತಾರೆ, ನೀಟಾಗಿ 6 ಹೊಡಿತಾರೆ ಅದನ್ನು ಕೂಡ. ಇನ್ನೊಂದ್ ಕಡೆಗೆ ಟ್ರೆಂಟ್ ಬೋಲ್ಟ್ಗೂ ಅಷ್ಟೇ ಆಫ್ ಸೈಡ್ ಹಾಕಿದ್ರೆ ಹೊಡಿತಾ ಇದ್ದಾರೆ, ಲೆಗ್ ಸೈಡಿಗೆ ಹಾಕೋಣ ಅಂತ ಹಾಕಿದ ಬಾಲು ಕೂಡ ಲೆಗ್ ಸೈಡ್ ಅದ್ಭುತ ಸಿಕ್ಸರ್ ಹೊಡೆದ್ರು. ಈಗ ನಿನ್ನೆಯ ಜೈಸ್ವಾಲ್ ಮತ್ತು ಸೂರ್ಯವಂಶಿ ಅವರ ಆಟ ನೋಡಿದಾಗ ನಮ್ಗನ್ಸುತ್ತೆ ಟೀಮ್ ಇಂಡಿಯಾಕ್ಕೆ ಅತ್ಯಧಿಕ ಉತ್ತಮವಾದ ಓಪನರ್ಗಳು ಸಿಗ್ತಾ ಇದ್ದಾರೆ ಮುಂದಿನ ದಿನಕ್ಕೆ. ಟೀಮ್ ಇಂಡಿಯಾ ಇನ್ನಷ್ಟು ಕ್ರಿಕೆಟ್ ಅಲ್ಲಿ ಬಲಿಷ್ಠ ಆಗೋದ್ರಲ್ಲಿ ಡೌಟ್ ಇಲ್ಲ. ಇನ್ನು RRಗೆ ಅಂತ ಬಂದಾಗ ಹ್ಯಾಟ್ರಿಕ್ ಗೆಲುವು ತಂದು ಕೊಟ್ಟಿದ್ದಾರೆ. ನಿನ್ನೆ ಅವರು ಕಡಿಮೆ ಓವರ್ ಇತ್ತಲ್ವ ಸಿಂಚನ, T10 ತರ ಅವರು ಸ್ಟ್ರೈಕ್ ರೇಟ್ ನ 200+ ಇಟ್ಕೊಂಡು ಆಡಿದ್ರು. 280, 260 ಹಾಗೇನೆ 200 ನಾಯಕ ಬಂದಾಗೂ ಕೂಡ 200 ಆಡಿದ್ರು. ಇಲ್ಲ ಒಂದ್ ಕಡೆಗೆ ಬುಮ್ರಾ ಒಳ್ಳೆ ಬೌಲಿಂಗ್ ಅದಾದ್ಮೇಲೆ ಮಾಡಿದ್ರು ಅವರು, 1-2 6 ಹೊರತುಪಡಿಸಿದ್ರೆ. ನಂತರ ಚಹಾರ್ ಇರ್ಬೋದು, ನಮಗೆ ಶಾರ್ದುಲ್ ಠಾಕೂರ್ ಇರ್ಬೋದು, ಯಾರು ಕೂಡ ಅಲ್ಲಿ ಪಾಂಡ್ಯನ್ ಹೊರತುಪಡಿಸಿದ್ರೆ ಬೇರೆ ಬೌಲರ್ಗಳು ಕ್ಲಿಕ್ ಆಗಲಿಲ್ಲ. ಈ ಎಲ್ಲ ಕಾರಣಕ್ಕೆ ಒಂದ್ ಕಡೆಗೆ ಬೌಲಿಂಗ್ ಅಲ್ಲಿ ವೈಫಲ್ಯ ಕಂಡ್ರೆ, ಇನ್ನೊಂದ್ ಕಡೆಗೆ ಬ್ಯಾಟಿಂಗ್ ಅಂತ ಬಂದಾಗ ಮುಂಬೈ ಅಂತ ಹೊಡಿಬಡಿ ತಂಡಕ್ಕೆ ನಿನ್ನೆ ಪಾಟೀಲ್ ತುಂಬಾ ಚೆನ್ನಾಗಿ ಅದು ಯಾವುದೇ ದೊಡ್ಡ ಸ್ಕೋರ್ ಅಲ್ಲ ಅಂತ. ಆದ್ರೆ ಅವರಿಗೆ ಅತಿಯಾದ ಆತ್ಮವಿಶ್ವಾಸ ಇತ್ತು, ಬೇಗ ಮುಗಿಸ್ಬಿಡ್ತೀವಿ ನಾವು, 8 ಓವರಿಗೆ ಪಂದ್ಯವನ್ನು ಮುಗಿಸ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಬ್ಯಾಟ್ ಶುರು ಮಾಡ್ತಾರೆ. ಹಾಗೆ ಯಾವ ಹುಡುಗರೇ ಹೊಡೆದಾರೆ ಅಂದಾಗ ನಾವು ಹೊಡಿಯೋಕ್ಕಾಗಲ್ವಾ ಅನ್ನೋ ನಿರೀಕ್ಷೆಯಲ್ಲಿ ಬ್ಯಾಟ್ ಬೀಸಿ ಎಡುತ್ತಾರೆ. ಅಲ್ಲಿ ಒಳ್ಳೆ ಬೌಲಿಂಗ್
ಬೌಲಿಂಗ್ ಮಾಡಿದ್ದು. ಯಾಕಂದ್ರೆ ನಮ್ಗೆ ಯಾರು ಅಂತ ಹೇಳಿದ್ರೆ ನಮ್ಗೆ ರೋಹಿತ್ ಶರ್ಮಾ ಬ್ಯಾಟ್ ಕಚ್ಕೊಂಡ್ಬಿಟ್ರೆ ಭಾರಿ ಕಷ್ಟ. ರೋಹಿತ್ ಶರ್ಮಾ ಅವರನ್ನ ಅಲ್ಲಿನೇ ಸಂದೀಪ್ ಶರ್ಮಾ ಈ ಬಾರಿ ಹಿಂದೆ 5 ಸರಿ ಔಟ್ ಮಾಡಿದ್ರು, ನಿನ್ನೆ 6ನೇ ಬಾರಿ ಅವ್ರನ್ನ ಔಟ್ ಮಾಡಿದ್ರು IPL ಅಲ್ಲಿ. ಹಾಗಾಗಿ ಅವರಿಬ್ಬರು ಜುಗಲ್ ಬಂದು ಮತ್ತೆ ವರ್ಕ್ ಆಯ್ತು. ರಿಕಲ್ಟನ್ ನ ಆರ್ಚರ್ ಔಟ್ ಮಾಡ್ತಾರೆ. ಇನ್ನು ನಮ್ಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಅತ್ಯಧಿಕ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿ ಈಗ ಸದ್ಯಕ್ಕೆ ಪರ್ಪಲ್ ಕ್ಯಾಪ್ ಹಾಕೊಂಡಿರೋ ಬಿಷ್ಣೋಯ್ ಒಳ್ಳೆ ವಿಕೆಟ್ ಟೇಕರ್ ಆಗಿ ನಿನ್ನೆ ಹೊರಹೊಮ್ತಾರೆ. ಬರ್ಗರ್ ಕೂಡ ಅಷ್ಟೇ ತುಂಬಾ ಲಯದಲ್ಲಿದ್ದಂತ ಸೂರ್ಯಕುಮಾರ್ ಯಾದವ್ಗೆ ಲೆಗ್ ಸೈಡ್ ಅಲ್ಲೇ ಮತ್ತೆ ಮತ್ತೆ ಬಾಲ್ ಹಾಕ್ತಿದಾರೆ ಅಂದಾಗಿನೇ ಸೂರ್ಯಕುಮಾರ್ ಎಚ್ಚೆತ್ಕೋಬೇಕಾಗಿತ್ತು. ನಾನು ಹೊಡೆದಿದ್ದೀನಿ 6 ಮತ್ತು ಅಲ್ಲೇ ಹಾಕಿ ವೈಡ್ ಆಗಿದೆ, ನೆಕ್ಸ್ಟ್ ಬಾಲು ಲೆಗ್ ಸ್ಟಂಪ್ ಅಲ್ಲೇ ಬರ್ತಾ ಇದೆ ಅಂದಾಗ ಅವ್ರು ಬೇರೆ ತರದ್ ಏನೋ ಐಡಿಯಾ ಮಾಡ್ಬೇಕಿತ್ತು. ಬಟ್ ಅದೇ ಶಾಟ್ ಮಾಡಕ್ ಹೋಗ್ತಾರೆ, ಔಟ್ ಆಗ್ತಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅತಿಯಾದ ಆತ್ಮವಿಶ್ವಾಸದಿಂದ ನಿನ್ನೆ ಮುಂಬೈ ಸೋಲ್ತು ಅನ್ನೋದು ನನ್ನ ಅಭಿಪ್ರಾಯ. ಎಸ್, ಇನ್ನು ಪಾಟೀಲ್ ಸರ್, ನಿನ್ನೆ ನೀವು ಹೇಳಿದ್ರಿ ಮುಂಬೈಯೇ ಗೆಲ್ಲುತ್ತೆ ಅಂತ, ಬಟ್ ಸೋತ್ರು. ಸೊ ಎಲ್ಲಿ ಎಡವಿದ್ರು ಅಂದ್ರೆ ಯಾರು ಕೂಡ ನಿಂತು ಆಡ್ಲಿಲ್ಲ. ಸೊ ಏನ್ ಹೇಳ್ತೀರಾ? ನಿಜ, ಎಲ್ಲಿ ಎಡವಿದ್ರು 5 ಕಪ್ ಗೆದ್ದವರು ಅಂತ ಯೋಚನೆ ಮಾಡೋಕ್ಕಾಗತ್ತೆ. ನೋಡಿ, ಒಂದು ಕಡೆಗೆ ಒಂದೇ ಸರಿ ಕಪ್ ಗೆದ್ದವರು ಈ ಸರಿ ಭಾರಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. RCBನೂ ಹಂಗೆ ಒಂದೇ ಕಪ್ ಗೆದ್ದಿದೆ, ಅವ್ರನ್ನ ಎದುರಿಸೋದು ಕಷ್ಟ ಆಗಿದೆ. RRನ ಎದುರಿಸೋದು ಕಷ್ಟ ಆಗಿದೆ. RR ಮೊದಲ ಸೀಸನ್ನಲ್ಲೇ ಗೆದ್ದಂಥ ಇದು ಅವ್ರು ಕಪ್ ಗೆದ್ದಿದ್ರು. ಒಂದೇನು ಅಂತಂದರೆ ನಿನ್ನೆ RR ಗೆಲ್ಲತ್ತೆ ಅಂತ ನಾನು ಊಹೆನೇ ಮಾಡ್ಕೊಂಡಿರಲಿಲ್ಲ. ಹಂಗೆ ಆಡ್ಬಿಟ್ರು. ಏನು ಅಂತಂದರೆ ಅದು ರನ್ ಹೊಳೆ 11 ಓವರ್ ಮ್ಯಾಚು. ನಾವು ಅನ್ಕೋತಿದ್ವಿ ಕೆಲವೊಂದ್ಸರಿ ನಾವು ಕಾಲೇಜ್ ಟೈಮಲ್ಲಿ ಆಡುವಾಗ ದೊಡ್ಡವರು ಚಿಕ್ಕವ್ರ ಬಾಲ್ನ ಹೊಡೆದ್ಬಿಡ್ತೀವಿ. ಇವ್ನು ಚಿಕ್ಕವನು ಇದನ್ನು ಹೊಡೆದ್ಬಿಡ. ಇಲ್ಲಿ ಹಂಗೆ ಆಗ್ತಾ ಇಲ್ಲ, ಈ ಚಿಕ್ಕವರೇ ದೊಡ್ಡವ್ರ ಬಾಲ್ ಹೊಡಿತಾವ್ರೆ. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಿನ್ನೆ ನಾನು ಆದರೂ ಕೂಡ ಅಂದ್ಕೊಂಡಿದ್ದೆ ಬೂಮ್ರಾ ಬಾಲಲ್ಲಿ ಹೆಂಗೆ ಆಡ್ತಾರೆ ಸೂರ್ಯವಂಶಿ ಅಂತ ಹೇಳಿ ಒಂದು ಕುತೂಹಲ ಅಂತೂ ಖಂಡಿತವಾಗ್ಲೂ ಇತ್ತು. ಬಟ್ ಮೊದಲ ಬಾಲಲ್ಲೇ 6 ಸ್ಲಾಟಲ್ಲಿ ಬಾಲ್ ಹಾಕ್ತಾರೆ. ಆ 6 ಹೊಡೆದಾಗ ಬೂಮ್ರಾನೇ ನಗ್ತಾ ಹೋಗ್ಬಿಡ್ತಾರೆ. ಹೆಂಗೆ ಹೊಡೆದ್ನಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ ಅವರು. ಅದಾದ ನಂತರ ಆ ಸ್ಲೋವರ್ ಬಾಲಲ್ಲೂ ಇನ್ನೊಂದು 6 ಹೊಡಿತಾರೆ. ಅಂದರೆ ಆತ ಕೇವಲ ಬಾಲರ್ಗಳ ಹೆಸರು ಮೇಲೆ ಹೋಗ್ತಾ ಇಲ್ಲ, ಬ್ಯಾಡ್ ಬಾಲ್ನ ಹೊಡಿಬೇಕು ಅಷ್ಟೇ ಸೂರ್ಯವಂಶಿದು. ಮತ್ತು ನಾನು ನಿನ್ನೆ ಕೂಡ ಹೇಳ್ತಾ ಇದ್ದಿದ್ದು ಜೈಸ್ವಾಲ್ ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ. ಮುಂಬೈ ವಿರುದ್ಧ ಜೈಸ್ವಾಲ್ ಇಂಥ ಒಳ್ಳೆ ಇದಿದೆ ಅಂತಂದ್ರೆ ಸ್ಟ್ರೈಕ್ ರೇಟ್ ನಿನ್ನೆ ನೋಡಿ 48 ಇತ್ತು ಸರಾಸರಿ, ಅದು 50 ಮೇಲೆ ದಾಟೋಯ್ತು ನಿನ್ನೆ. ಅದ್ಭುತವಾದಂಥ ಇನ್ನಿಂಗ್ಸು, ಎಲ್ಲ ಬಾಲ್ನು ಹಿಟ್ ಮಾಡಿದ್ರು. 11 ಗೇಮ್ ಅಂತ ಅನಿಸ್ಲೇ ಇಲ್ಲ, ಎಲ್ಲೋ ಹೈಲೈಟ್ಸ್ಗಳನ್ನೇ ನೋಡ್ತಾ ಇದ್ದೀವಿನೋ ಅಂತ ಅನಿಸ್ತಾ ಇತ್ತು. ಬಟ್ ಒಂದು ಲೆಕ್ಕಾಚಾರದಲ್ಲಿ ನನಗೆ ನಿಜ ಹೇಳ್ತೀನಿ, ತಪ್ಪು ಮಾಡಿದ್ದು ಹಾರ್ದಿಕ್ ಪಾಂಡ್ಯ. ಈತ ಬರಲೇಬಾರ್ದಾಗಿತ್ತು, ಇಂಜುರಿ ಆಗಿ ಇನ್ನೊಂದು ಮ್ಯಾಚ್ ಇದ್ದರೆ ಒಳ್ಳೇದಂತ ಅನಿಸ್ತು ನನಗೆ. ಯಾಕೆ ಅಂತಂದರೆ ನಿಮಗೆ ವರ್ಲ್ಡ್ ನಂಬರ್ 1 ಬಾಲರ್ ಇದ್ದಾರೆ. ಆಮೇಲೆ ಪ್ರತಿ ಸೀಸನಲ್ಲೂ ಪ್ರಥಮ ಓವರ್ನಲ್ಲಿ ವಿಕೆಟ್ ತಂದು ಕೊಡುವಂಥ ಒಬ್ಬ ಬಾಲರ್, ಇಬ್ಬರು ಬಾಲರ್ ಪ್ರಮುಖ ಬಾಲರ್ಗಳು ನಿಮ್ಮ ಟೀಮಲ್ಲಿ ಇಟ್ಕೊಂಡಿದ್ದೀರಾ. ಫಸ್ಟ್ ಓವರ್ ಯಾರಿಗೆ ಕೊಡ್ತಾ ಇದ್ದೀರಾ ನೀವು? ದೀಪಕ್ ಚಹಾರ್ಗೆ. ಹೋಯ್ತು ಮೊದಲ ಓವರಲ್ಲೇ 22 ರನ್ ಹೋಯ್ತು, ಸ್ಟ್ಯಾಂಡ್ ಆಗಿಬಿಟ್ರು ಅವರಿಬ್ರು. ಮತ್ತು ಇನ್ನೊಂದೇನಂದ್ರೆ ಮಳೆ ಬಿದ್ದಿದೆ, ಮಾಯ್ಶ್ಚರ್ ಆಗಿದೆ ಪಿಚ್ಚು, ಅಂಥದ್ರಲ್ಲಿ ಬಾಲರ್ಗಳ ದರ್ಬಾರ್ ನಡಿಬೇಕು, ಇಲ್ಲಿ ಬ್ಯಾಟರ್ಗಳ ದರ್ಬಾರ್ ನಡೀತು. ದೀಪಕ್ ಚಹಾರ್ಗೆ ನಾಯಿ ಹೊಡೆದಂಗೆ ಹೊಡೆದ್ರು, 22 ರನ್ ಬಂತು, ಸ್ಟ್ಯಾಂಡ್ ಆಗಿಬಿಟ್ರು. ಬ್ಯಾಟಿಂಗ್ ತುಂಬ ಚೆನ್ನಾಗಿ ಕಚ್ಕೊಂತು. ನೆಕ್ಸ್ಟ್ ಬಂದಿದ್ದು ಯಾಕಂದರೆ 22 ರನ್ ಬಂದಿದೆ, ಅವ್ರಿಗೇನು ಪ್ರಾಬ್ಲಮೇ ಇಲ್ಲ. ಬುಮ್ರಾ ಅವ್ರ ಬಾಲಿಂಗ್ನಲ್ಲಿ ಮಿಸ್ ಆದ್ರೂ ಪರವಾಗಿಲ್ಲ, ಏನಿಲ್ಲ ಅಂತ ಹೇಳಿ ಸೂರ್ಯವಂಶಿನ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಲ್ಲೂ ಬಂತು. ಅದಾದ ನಂತರ ಬೋಲ್ಟನ್ನು ತೊಗೊಂಬರ್ತಾರೆ. 3ನೇ ಓವರಿಗೆ ಬೋಲ್ಟನ್ನ ತರೋ ಅವಶ್ಯಕತೆ ಇತ್ತು. ಮೊದಲ ಓವರಲ್ಲಿ ಬೋಲ್ಟಿಗೆ ಕೊಡಬೇಕಾಗಿತ್ತು, ಮತ್ತೆ ಬುಮ್ರಾ ಮತ್ತೆ ಬೋಲ್ಟ್. 3 ಓವರ್ ಕಂಪ್ಲೀಟ್ ಆಯ್ತು ನಿಮಗೆ. ಇದನ್ನು ಮಾಡೋದನ್ನು ಬಿಟ್ಟು ದೀಪಕ್ ಚಹಾರ್ನ ತೊಗೊಂಬಂದರು. ಬೋಲ್ಟ್ 3ನೇ ಓವರಿಗೆ ಅವರು ನರ್ವಸ್ ಆಗಿಬಿಟ್ಟಿದ್ರು, ಯಾಕಂದರೆ 2 ಓವರಲ್ಲೇ ತುಂಬ ರನ್ ಬಂದಿದೆ. ಆಮೇಲೆ ಅವರು ಬಂದು 22 ರನ್ನ ಕೊಟ್ಟರು. ನಿನ್ನೆ ಅಂತೂ ಮುಂಬೈ ಬಾಲರ್ಗಳನ್ನ ಹಿಗ್ಗ ಮುಗ್ಗ ಜಾಡಿಸಿಬಿಟ್ಟಿದ್ದಾರೆ. ಪಾಂಡ್ಯ ಒಬ್ಬ ಇದ್ದಿದ್ರಲ್ಲೇ 2 ಓವರಲ್ಲಿ 17, ಅದು 9 ರನ್ ರೇಟ್ ಮೇಲೆ ಇದೆ, ಅದೇ ಬೆಟರ್ ಅನ್ಬೇಕು. ಶಾರ್ದುಲ್ 2 ಓವರ್ 36, ಆಮೇಲೆ ಸ್ಪಿನ್ನರು ಗಜನ್ಸ್ನರ್ 2 ಓವರಲ್ಲಿ 21 ರನ್ ಕೊಟ್ಟು 2 ವಿಕೆಟ್. ಬಟ್ ಅಲ್ಲಿಗೆ ಮ್ಯಾಚ್ ಮುಗಿದಿತ್ತು. ಬಟ್ ಒಂದು ಲೆಕ್ಕಾಚಾರದಲ್ಲಿ ಮುಂಬೈ ಬ್ಯಾಟಿಂಗ್ ನಾನು ಅನ್ಕೊಂಡಿದ್ದೆ ಓಕೆ 150 ಆಗಿದೆ, ಅವರೇ ಹೊಡೆದಿದ್ದಾರೆ, ನಾವು ಹೊಡಿಯಲ್ವಾ ಅಂತ ಪ್ರೇಮ್ ಹೇಳಿದ್ರು. ಅದನ್ನು ನಾನು ಹಂಗೆ ಅನ್ಕೊಂಡೆ, 111 ಓವರಲ್ಲಿ 150 ಹೊಡಿಬೋದು. ಪಾರ್ಟ್ನರ್ಶಿಪ್ ಫಸ್ಟ್ ಇಬ್ಬರು ರೋಹಿತ್ ಶರ್ಮಾ ಮತ್ತು ರಿಕಲ್ಟನ್ 4 ಓವರಲ್ಲಿ 70-80 ರನ್ ಹೊಡೆದು ಕೊಡ್ತಾರೆ ಇವರು, ಈ ಥರ ಲೆಕ್ಕಾಚಾರ ಹಾಕಿದೆ ನಾನು. ಬಟ್ ಬಂದವರೆಲ್ಲ ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ಥರ, ನಾನು ಇದು ರಾಜಸ್ಥಾನ ಆಡ್ತಾ ಇದೆಯಾ ಬೇರೆ ಟೀಮ್ ಆಡ್ತಾ ಇದೆಯಾ ಅನ್ನೋಂಥ ಕನ್ಫ್ಯೂಸಿಗೆ ಬಂದುಬಿಟ್ಟೆ. ಅಷ್ಟು ಚೆನ್ನಾಗಿ ಬಾಲಿಂಗ್ ಹಾಕಿದ್ರು ಅವ್ರದ್ದಂತೂ ತುಂಬ ಚೆನ್ನಾಗಿ. ನೋಡಿ, ಜೋಫ್ರಾ ಆರ್ಚರ್ 2 ಓವರ್ 17, ಬರ್ಗರ್ ಮತ್ತು 1 ವಿಕೆಟ್ ಬಿದ್ದಿದೆ, ಬರ್ಗರ್ 2 ವಿಕೆಟ್ ಬಿದ್ದಿದೆ, ದೇಶಪಾಂಡೆ 1 ವಿಕೆಟ್, ಸಂದೀಪ್ ಶರ್ಮಾ 2 ವಿಕೆಟ್, ವಿಷ್ಣು 2 ವಿಕೆಟ್. ಬಂದವರೆಲ್ಲ ವಿಕೆಟ್ ತೊಗೊಂಡು ಹೋದರು. ಎಲ್ಲಿಯೂ ಕೂಡ ಮುಂಬೈ ಗೆಲ್ಲುತ್ತೆ, ಈ ಸ್ಟೇಜಿಗೆ ಬಂದು ಇಲ್ಲಿ ಗೆಲ್ಲುತ್ತೆ ಅಂತ ಅನಿಸ್ಲಿಲ್ಲ. ಒಂದು ಕಡೆಗೆ ಎಲ್ಲಿ ಅಂದರೆ ರುತರ್ಫೋರ್ಡು ನಮ್ಮಂದಿರೋ ಒಂದು 2-3 ಬೌಂಡ್ರಿ ಹೊಡೆದ್ರು, ಅಲ್ಲಿ ಬಂತು ನಾನು ಮತ್ತೆ ಹೋಯ್ತು ಅನ್ನೋ ಥರ ಆಗಿಬಿಡ್ತು. ನನಗನ್ಸಿದ ಮಟ್ಟಿಗೆ ಮುಂಬೈ ಅಟ್ಟರ್ ಫ್ಲಾಪ್ ಪ್ರದರ್ಶನ. ಈ ರೀತಿಯಾಗಿ ರಾಜಸ್ಥಾನ ವಿರುದ್ಧ ಆಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಜ ಹೇಳ್ತೀನಿ, ರಾಜಸ್ಥಾನ್ ಸ್ಟ್ರಾಂಗ್ ಇದೆ, ಇಲ್ಲ ಅನ್ನಲ್ಲ.
ಬಟ್ ರಾಜಸ್ಥಾನದ ವಿರುದ್ಧ ಇವ್ರು ಗೆಲ್ತಾರೆ. ಯಾಕಂದ್ರೆ ಮೊದಲ ಪಂದ್ಯದಲ್ಲಿ ಗೆದ್ದಿದ್ರು, ಆಮೇಲೆ ಸೋತಿದ್ರು. ಆಮೇಲೆ ಪೇಪರ್ ವೈಸ್ ನೋಡಿದ್ರೆ ಮುಂಬೈ ತುಂಬಾ ಸ್ಟ್ರಾಂಗ್ ಇದೆ ರೀ. ದೇಸಿ ಪ್ರತಿಭೆಗಳಿದಾವೆ, ಅದ್ರ ಜೊತೆಗೆ ವಿದೇಶಿ ಆಟಗಾರರು ತುಂಬಾ ಸ್ಟ್ರಾಂಗ್ ಇದ್ದಾರೆ. ಬಾಲಿಂಗ್ ಬಡೆ ತುಂಬಾ ಸ್ಟ್ರಾಂಗ್ ಇದೆ. ಏನು ಹೊಗಳೋದು RCB ಬಿಟ್ರೆ ಅದೇ ಸ್ಟ್ರಾಂಗ್ ಇದೆ, ಹಂಗೆ ಹಿಂಗೆ ಅಂತ. ಈಗ ನೋಡಿದ್ರೆ ಮುಂಬೈ RCBಗೂ ಟಕ್ಕರ್ ಇಲ್ಲ. ಮುಂಬೈ ಮತ್ತೆ ರಾಜಸ್ಥಾನ್ ಮತ್ತೆ RCBಗೆ ಟಕ್ಕರ್. ನೆಕ್ಸ್ಟ್ ಮ್ಯಾಚ್ ಇದೆಯಲ್ಲ, ಅದ್ರ ಬಗ್ಗೆ ಜಾಸ್ತಿ ಒಲವಿದೆ. ಬಟ್ ರಾಜಸ್ಥಾನ್ಗೆ ಅರ್ಹ ಗೆಲುವು. ಟಾಪ್ 1 ನಲ್ಲಿ ಅವ್ರು ಕೂತ್ಕೊಂಡಿದ್ದಾರೆ. CSK ಟಾಪ್ ಕೆಳಗಡೆ ಇದೆ. ಎಸ್, ಇನ್ನು ಪ್ರೇಮ್ ಸರ್, ಈಗ ನಾವು ನೋಡ್ತಾ ಹೋಗೋದಾದ್ರೆ ಮುಂಬೈ ಇದೇ ರೀತಿ ಪರ್ಫಾರ್ಮೆನ್ಸ್ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಸೆಮೀಸ್ಗೆ ಎಂಟ್ರಿ ಕೊಡೋದು ಕೂಡ ಕಷ್ಟ ಆಗುತ್ತಾ, ಹೇಗೆ? 100% ಪಾಟೀಲ್ ಹೇಳಿದ ಒಂದು ಒಳ್ಳೆ ಪಾಯಿಂಟ್ನ ಎತ್ಕೋಬೇಕು. ನಿಮಗೆ ಟ್ರೆಂಟ್ ಬೋಲ್ಟ್ ಅಂತ ಬಂದಾಗ ಅದು ಇಂಟರ್ನ್ಯಾಷನಲ್ ಆರ್ IPL ಎರಡರಲ್ಲೂ ಅಷ್ಟೇ ಪವರ್ ಪ್ಲೇಲಿ ಅಥವಾ ಹಾಕುವ ಮೊದಲ ಓವರಲ್ಲೇ ವಿಕೆಟ್ ಟೇಕಿಂಗ್ ಬೌಲರ್ ಅಂತ ಹೆಸರುಗಳು ಒಂದಿಷ್ಟು ಕೆಲವೇ ಬೌಲರ್ಗಳಲ್ಲಿ ಅವರೆಲ್ಲ ಮುಂಚೂಣಿಯಲ್ಲಿದ್ದಾರೆ. ನಿಮಗೆ ಅವರು ಮೊದಲ ಓವರಲ್ಲೇ ಓಪನರ್ನ ಡ್ಯಾಮೇಜ್ ಮಾಡಿದ್ರೆ ತುಂಬಾನೇ ಕಷ್ಟ. ಒತ್ತಡ ಯಾರ ಮೇಲೆ ಬರುತ್ತೆ, ಅದು ಬೌಲರ್ ಮೇಲೆ ಬರಲ್ಲ, ಬ್ಯಾಟ್ಸ್ಮನ್ ಮೇಲೆ ಬರುತ್ತೆ. ಆಗ ಈ ರೀತಿಯಾಗಿ 200+ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಬೀಸೋದು ಕಷ್ಟ ಆಗುತ್ತೆ. ಇನ್ನ ಎರಡನೇ ಬೌಲರ್ ಆಗಿ ನೀವು ಬುಮ್ರಾನ್ ಅಟ್ಯಾಕ್ ಮಾಡಿಸಿದಾಗ ಆಲ್ರೆಡಿ ಗ್ಯಾಂಬ್ಲಿಂಗ್ ಮಾಡಿದಂತ ಬೌಲರು ವೇಗದಲ್ಲೂ ಏನೋ ಅವರು ತುಂಬಾ ಆಲ್ಟರ್ನೇಟ್ ಮಾಡೇ ಹೋಗ್ಬಿಡ್ತಾರೆ. ಅನುಭವದ ಜೊತೆಗೆ ದಾರೆ ಎರೆಯುವಂತ ಬೌಲರು ಟ್ರೆಂಟ್ ಬೋಲ್ಟ್ ಅಂತ ಬೌಲರು, ಬುಮ್ರಾ ಅಂತ ಬೌಲರು. ನೀವಿಗೆ ದೀಪಕ್ ಚಹಾರ್ ಅಂತ ಬೌಲರ್ನ ನೀವು ಮಧ್ಯೆ, ಅವರು ಕೂಡ ದೇಶಪಾಂಡೆಗೆ ಬೌಲಿಂಗ್ ಕೊಟ್ರು. ಯಾವಾಗ ಬೌಲಿಂಗ್ ಕೊಟ್ರು ಅನ್ನೋದನ್ನ ಪಾಂಡೆ ಅದೇ ಗ್ರೌಂಡ್ ಅಲ್ಲಿ ಇದ್ರು ನೋಡ್ಬೋದಾಗಿತ್ತು. ಅಂದ್ರೆ ಮ್ಯಾಚ್ ಕಂಟ್ರೋಲಿಗೆ ಬಂದಿತ್ತು. ಅವಾಗ ಸೀಮರ್ಗಳಿಗೆ ವೇರಿಯೇಷನ್ ಮಾಡಕ್ ಆಗದೆ ಇರುವಂತ ಸೀಮರ್ಗಳನ್ನ ಅವಾಗೇ ಕೊಡ್ತಾರೆ ನಿಮಗೆ. ಹಾಗಾಗಿ ದೀಪಕ್ ಚಹಾರ್ ಅವ್ರನ್ನ ನೀವು ಮೊದಲ ಓವರ್ ಅಲ್ಲಿ ಅಟ್ಯಾಕ್ ಮಾಡಿಸಿದಾಗ ಹೋಗ್ಲಿ 1 6 2 6 ಬರೋ ಸಹಜ. ನೀವು 5 ಬಾಲ್ಗಳಲ್ಲಿ ಬೌಂಡ್ರಿನೇ ಕೊಡ್ತೀರಾ ಅಂದಾಗ ತಂಡದ ಮೊತ್ತ 22 ಬಂದಾಗ ನೀವು 11 ಓವರ್ ಗೇಮ್ ಅಲ್ಲಿ ಎಲ್ಲಿ ಅರ್ಧ ಮ್ಯಾಚ್ ಅಲ್ಲೇ ಕದ್ಕೊಂಡ್ಬಿಟ್ರು. ಆಮೇಲೆ ಅವರಿಗೆ ಓವರ್ ಕಾನ್ಫಿಡೆನ್ಸ್ ಬಂದ್ಬಿಡ್ತು ಬ್ಯಾಟ್ಸ್ಮನ್ ಗಳಿಗೆ. ನಂತರದ ಓವರ್ ಅಲ್ಲಿ ನಿಮಗೆ 14 ರನ್ ಬರುತ್ತೆ, ಅದ್ರಲ್ಲೂ 2 6 ಹೊಡಿತಾರೆ ಅವರು. ಹಾಗಾಗಿ ಆ ಕಾನ್ಫಿಡೆನ್ಸ್ ಲೆವೆಲ್ ಬರಬಾರ್ದು ಅಂತ ಹೇಳಿದ್ರೆ ಕ್ಯಾಪ್ಟನ್ ಎಲ್ಲಿ ಅಟ್ಯಾಕ್ ಮಾಡಿಸ್ಬೇಕು ಅದನ್ನೇ ಮಾಡ್ಬೇಕಿತ್ತು. ಜೊತೆಗೆ ವೈಭವ್ ಸೂರ್ಯವಂಶಿ ನೀವು ಗುಡ್ ಲೆಂತ್ ಏರಿಯಾದಲ್ಲಿ ಎಷ್ಟು ವೇಗವಾಗಿ ಹಾಕಿದ್ರು ಮಜಲ್ ಪವರ್ ಇದೆ, ಅಷ್ಟೇ ವೇಗವಾಗಿ ಹೊಡಿತಾರೆ ಅನ್ನೋದು ಚೆನ್ನಾಗೇ ಗೊತ್ತು. ಅಲ್ಲಿ ಬೇರೆ ರೀತಿಯಾದ ಗೇಮ್ ಆಡ್ಬೇಕಿತ್ತು ಅವರು. 100% ಅದ್ರಲ್ಲಿ ಎಡವಿದ್ರು ಅಂತ ನನಗನ್ಸುತ್ತೆ. ಇನ್ನೊಂದ್ ಕಡೆಗೆ ಈ ತರದ ಅನಾನುಭವಿಗಳಿದ್ದಾಗ ಸ್ಯಾಂಟ್ನರ್ ಅಂತ ಬೌಲರ್ಗಳನ್ನ ಇವ್ರು ಇಟ್ಕೋಬೇಕಿತ್ತು. ನಿನ್ನೆ ಅವ್ರನ್ನ ಆಡಿಸ್ತಾ ಇರೋದು ಎಲ್ಲೋ ಒಂದ್ ಕಡೆ ಅವರಿಗೆ ಮೈನಸ್ ಆಗಿದ್ದು. ಜೊತೆಗೆ ಅವರು ಓವರ್ ಆಲ್ ಆಗಿ ನಂಬ್ಕೊಂಡ್ ಬಂದಿದ್ದು ಬ್ಯಾಟಿಂಗ್ ಲೈನ್ ಅಪ್ ನಂಬ್ಕೊಂಡ್ ಬಂದಿದ್ರು. ಈಗ ಬ್ಯಾಟಿಂಗ್ ಕಡೆ ನಾವು ಮಾತನಾಡೋದಾದ್ರೆ ಈಗ 11 ಓವರಿಗೆ ನೀವು ಸ್ಟ್ರೈಕ್ ರೇಟ್ ಉತ್ತಮವಾಗಿ ಹುಡುಗರು ಆಡಿದ್ದಾರೆ ಅಂತ ಹೇಳಿದಾಗ ನೀವು ಅನುಭವಿ ಇರೋರು ಆಲ್ರೆಡಿ ಫಾರ್ಮ್ ಅಲ್ಲಿ ಇರುವಂತಹ ಬ್ಯಾಟ್ಸ್ಮನ್ಗಳು ಹೇಗೆ ಆಡ್ಬೇಕು? ನೀವು ಡಬಲ್ ಡಿಜಿಟೇ ಓಪನ್ ಮಾಡಿಲ್ಲ, ಟಾಪ್ 3 ಬ್ಯಾಟ್ಸ್ಮನ್ಗಳು ಸಿಂಗಲ್ ಡಿಜಿಟಲ್ ಔಟ್ ಆದಾಗ ನಿಮಗೆ ಅಲ್ಲಿ 14 ರನ್ ಬಂದಿದ್ದೆ ತಿಲಕ್ ವರ್ಮಾ ಬಂದ ಮೇಲೆ. ನೋಡಿ ಮ್ಯಾಚ್ ಕೊನೆವರೆಗೂ ಆಪ್ಷನ್ ಇದೆ ನಿಮಗೆ. ಒಬ್ರು ಒಂದು ಪಾರ್ಟ್ನರ್ಶಿಪ್ ಅಂದ್ರೆ ಮ್ಯಾಚ್ ಬರುತ್ತೆ. ನೀವು ಅಪ್ತಿ ಆರ್ಡ್ರಿಗೆ ಪಾಂಡ್ಯ ಬರೋ ಜಾಗದಲ್ಲಿ ನಿಮಗೆ ಸೂರ್ಯ ಔಟ್ ಆದಾಗನೇ ನೀವು ರುದ್ರಪೋರ್ಡ್ ನ ನೀವು ಅಲ್ಲಿಗೆ ಮೂವ್ ಮಾಡಿದ್ರೆ ನಿಮಗೆ ಒಂದಿಷ್ಟು ರನ್ ಬಂದಿರೋದು. ಯಾಕಂದ್ರೆ T10 ಆಡಿ ಸಾಕಷ್ಟು ಅನುಭವ ಇರುವಂತರು ವೆಸ್ಟ್ ಇಂಡೀಸ್ ಕಂಟ್ರಿ ಆಟಗಾರರು, ವಿದೇಶಿ ಆಟಗಾರ. ಯಾಕಂದ್ರೆ ಭಾರತೀಯ ಆಟಗಾರ ಯಾರು T10 ಆಗ್ಲಿ ಬೇರೆ ದೇಶದ ಲೀಗ್ ಗಳಿಗೆ ಹೋಗಲ್ಲ ನಾವು. ರುದ್ರಫೋರ್ಡ್ ನೋಡಿ, ಯಾವಾಗ ನಾವು ನಮಂದೀರ್ ಒಂದು 25 ರನ್ ತೆಗಿತಾರೆ, ರುದ್ರಫೋರ್ಡ್ 25 ರನ್ ತೆಗಿತಾರೆ, ಅವಾಗ ನಿಮಗೆ ಟಾರ್ಗೆಟ್ 100 ಆಲ್ರೆಡಿ ರೀಚ್ ಆಗಿ ಹೋಗಿತ್ತು. ಇನ್ನು 29 ಬಾಲಿಗೆ ನಿಯರ್ 50 ರನ್ ಬೇಕಾಗಿದ್ದಾಗ ಅದು ದೊಡ್ಡ ವಿಚಾರನಿಲ್ಲ. ಒಂದು ಓವರ್ ಏನಾದ್ರು 20 ರನ್ ಒಳಗೆ ಬಂದ್ರೆ ಮ್ಯಾಚ್ ಕಂಪ್ಲೀಟ್ ಆಗಿ ಮುಂಬೈ ಕಡೆ ಬಂದಿತ್ತು. ರುದ್ರಫೋರ್ಡ್ ಆಡೋ ಟೈಮಲ್ಲಿ ನಿಮಗೆ ಈಜಿನೇ ಇತ್ತು ಗ್ರೌಂಡ್. ಆ ಲೆಕ್ಕಾಚಾರ ಹಾಕಿದಾಗ ಮುಂಬೈ ಗೆಲ್ಲತ್ತೆ ಅಂತ ಅವಾಗೂ ಬಿಲೀವ್ ಮಾಡೋ ಸಿಚುಯೇಷನ್ ಎದುರಾಗಿತ್ತು. ಆ ಲೆಕ್ಕಾಚಾರ ಹಾಕಿದಾಗ ಪಾಂಡೆ ಅವರನ್ನ ಅಪ್ತೆ ಆಡ್ರಿ ಕಳಿಸ್ಬೇಕಿತ್ತು. ಫಿನಿಶರ್ ಆಗಿ ಪಾಂಡೆ ಬಂದಿದ್ರು ಏನೂ ಆಗ್ತಾ ಇರಲಿಲ್ಲ ನಿಮಗೆ. ಅಲ್ಲಿ ಆಲ್ರೆಡಿ ರುದ್ರಫೋರ್ಡ್ ಒಂದು ಡ್ಯಾಮೇಜ್ ಮಾಡಿಡ್ತಾ ಇದ್ರು ಬೌಲರ್ಗಳನ್ನ. ಈ ಎಲ್ಲ ನಾವು ನೋಡಿ ಅವತ್ತು ಜಿತೇಶ್ ಶರ್ಮನೇ ಕಳಿಸ್ಬೋದಾಗಿತ್ತು ಅಲ್ವಾ? ಜಿತೇಶ್ ಶರ್ಮಾ ಅಪ್ತಿ ಆರ್ಡರ್ ಅಲ್ಲಿ ಇದ್ರು, ಬ್ಯಾಟಿಂಗ್ ಆರ್ಡರ್ ಚೇಂಜ್ ಮಾಡಿದ್ದೀವಿ, ಅಲ್ಲಿಗೆ ನೀವು ಶಪರ್ಡ್ನೇ ಕಳಿಸ್ಬೋದಾಗಿತ್ತು. ಬೇಡ, ಇಲ್ಲಿ ಯಾರು ಸೂಕ್ತ ಅನ್ನೋದನ್ನ ನೋಡ್ಬಿಟ್ಟು ಯಾರದ್ದು ಸ್ಟ್ರೈಕ್ ರೇಟ್ ಹೆಚ್ಚಿದೆ ನೋಡ್ಬಿಟ್ಟು ಆ ಮೂಮೆಂಟ್ ಅಲ್ಲಿ ಟೀಮ್ ಡೇವಿಡ್ ನ ಕಳಿಸಿದ್ದು ರಜತ್ ಒಳ್ಳೆ ಕ್ಯಾಪ್ಟನ್ಸಿ. ಆದ್ರೆ ನಿನ್ನೆ ಎಲ್ಲೋ ಒಂದ್ ಕಡೆಗೆ ಬೌಲಿಂಗ್ ಮೊದಲ ಅಟ್ಯಾಕ್ ಇರ್ಬೋದು ಅಥವಾ ಅದು ಬ್ಯಾಟಿಂಗ್ ಇರ್ಬೋದು, ಎಲ್ಲವನ್ನ ನೋಡಿದಾಗ ನಂಗೆ ಅನ್ಸುತ್ತೆ 100% ಕ್ಯಾಪ್ಟನ್ನಿನ ಕೊಡುಗೆ ಹೆಚ್ಚಿದೆ ಈ ಸೋಲಿಗೆ. ಇನ್ನೊಂದ್ ಕಡೆಗೆ ಪಾಟೀಲ್ ಹೇಳಿದಾಗೆ ಆ ತಂಡದಲ್ಲಿ ಎಲ್ಲರೂ ನಾಯಕತ್ವದ ಗುಣಗಳೇ ಇರೋದ್ರಿಂದಾಗಿ ಅವನ್ ಕ್ಯಾಪ್ಟನ್ಸಿಯಲ್ಲಿ ನಾನೇ ಆಡ್ಬೇಕು ಅನ್ನುವ ಹಂತ ಇರ್ಬೋದು. ಯಾಕಂದ್ರೆ ಕೊಹ್ಲಿ ನಾಯಕತ್ವದಲ್ಲಿ ಟೀಮ್ ಇಂಡಿಯಾಕ್ ಆಗಿದ್ದು ಇದೇ ಒಂದು ಡ್ಯಾಮೇಜ್. ಹಾಗಾಗಿ ನಾವು ನೋಡ್ತಾ ಬಂದಾಗ ಆ ತರದ ಒಂದು ಡ್ರೆಸ್ಸಿಂಗ್ ರೂಮ್ ವಾತಾವರಣ ಚೆನ್ನಾಗಿಲ್ಲ. ತಂಡಕ್ಕಾಗಿ ಆಡುವ ಆಟಗಾರ ಇಲ್ಲದೆ ಹೋದಾಗ ಈ ತರದ ಸಮಸ್ಯೆಗಳಾಗತ್ತೆ. ಎಸ್, ಇನ್ನು ಪಾಟೀಲ್ ಸರ್, ಈಗ ಒಂದ್ ಕಡೆ RR ಅಂತ ಬಂದ್ರೆ ಅಲ್ಲಿ ಓಪನರ್ಸ್ ಅಂದ್ರೆ ಜೈಸ್ವಾಲ್ ಆಗಿರ್ಬೋದು ಅಥವಾ ಸೂರ್ಯವಂಶಿ, ಇವರಿಬ್ರು ಮೇಲೆನೆ ಇಡೀ ಟೀಮ್ ಡಿಪೆಂಡ್ ಆಗಿದೆಯಾ, ಹೇಗೆ?
ಖಂಡಿತ ಒಂದು 80% ಅವ್ರ ಮೇಲೆ ಡಿಪೆಂಡ್ ಆಗಿದೆ, ಅದರಲ್ಲಂತೂ ಡೌಟ್ ಇಲ್ಲ. ಇವರಿಬ್ಬರಿಂದ ಒಂದು ಓಪನಿಂಗ್ ಪಾರ್ಟ್ನರ್ಶಿಪ್ 50+ ದಾಟ್ತು ಅಂತಂದರೆ ಅದು ಕೂಡ ಹೇಗೆ ಓಪನಿಂಗ್ ಪಾರ್ಟ್ನರ್ಶಿಪ್ ಸಿಗುತ್ತೆ ಅಂತಂದರೆ ನೀವು 6 ಓವರಲ್ಲಿ 40 ಅಥವಾ ಹೀಗೆಲ್ಲ ನೋಡೋಕ್ಕಾಗಲ್ಲ. 6 ಓವರಲ್ಲಿ 80 ಅದಂತೂ ಡೌಟೇ ಇಲ್ಲ. ಹೀಗೆ ನಿಮಗೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಸಿಕ್ಕಾಗ ಅಲ್ಲಿ ಮುಂದಿನವರು ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇರೋದು. ನನಗೆ ನೋಡಿ, ಒಂದು ಮ್ಯಾಚಲ್ಲಿ ಜುರೇಲ್ ಆಡಿದ್ದಾರೆ, ಒಂದು ಮ್ಯಾಚಲ್ಲಿ ಕ್ಯಾಪ್ಟನ್ ಆಡಿದ್ದಾರೆ. ಹೆಟ್ಮೇರಿಂದ ರನ್ ಬರ್ತಾ ಇಲ್ಲ, ಫೆರಾರಿಯನ್ನು ತೊಗೊಂಡಿದ್ದಾರೆ, ಯಾರು ಅವ್ನು ಏನನ್ನೋದು ಗೊತ್ತಿಲ್ಲ ಇನ್ನೂ ತನಕನೂ. ಅದಾದ ನಂತರ ಜಡೇಜಾಗೆ ಇನ್ನೂ ಚಾನ್ಸಸ್ ಸಿಕ್ಕಿಲ್ಲ. ಬಟ್ ಸೂರ್ಯವಂಶಿ, ಜೈಸ್ವಾಲ್ ಇವರಿಬ್ಬರಿಂದನೇ ಆ ತಂಡಕ್ಕೆ 90% ಬ್ಯಾಟಿಂಗ್ ಬಲ. ಇವ್ರನ್ನಿಬ್ಬರನ್ನ ಏನಾದರೂ ಬೇಗ ತೆಗೆದುಬಿಟ್ರೆ ಈ ತಂಡವನ್ನು 160 ಕಟ್ ಹಾಕ್ಬೋದು, ಈಸಿಯಾಗಿ ಕಟ್ ಹಾಕ್ಬೋದು. ಅದನ್ನು ಮುಂದಿನ ಪಂದ್ಯದಲ್ಲಿ RCB ಮಾಡ್ಬೋದು ಅಂತ ಅನ್ಸುತ್ತೆ. ಬಟ್ ಸೂರ್ಯವಂಶಿ, ಜೈಸ್ವಾಲ್ನ ಕಟ್ಟಿ ಹಾಕೋದು ಅಷ್ಟು ಈಸಿನ ಇಂಥ ಒಳ್ಳೆ ಫಾರ್ಮಲ್ಲಿ ಅಂತಂದರೆ ಖಂಡಿತ ಇಲ್ಲ. ನೋಡಿ, ಮುಂಬೈ ಅಂತ ಟ್ರೆಂಟ್ ಬೋಲ್ಟು, ಬೂಮ್ರಾನ್ ಅಂತ ಬಾಲರ್ಗಳನ್ನೇ ಅವರು ಈಸಿಯಾಗಿ ಸಲೀಸಾಗಿ ಹೊಡಿತಾ ಇದ್ದಾರೆ ಅಂತಂದರೆ ಅವ್ರ ಕೆಪಬಿಲಿಟಿ ಖಂಡಿತವಾಗ್ಲೂ ಗೊತ್ತಾಗ್ತಾ ಇದೆ. ಮಳೆ ಮ್ಯಾಚ್ ಇರೋದು ಕೂಡ ಈ ನೆಕ್ಸ್ಟ್ ಮ್ಯಾಚ್ ಇದೇ ಗ್ರೌಂಡ್ ಅಲ್ಲಿ RCB ಅವ್ರು ಮಳೆ ಬರಲಿ ಅಂತ ಪ್ರೇ ಮಾಡ್ಬೇಕಾ, ಇಲ್ಲ ಇವ್ರನ್ನ ಹೊಡಿತೀವಿ ಅಂತ ಪ್ರೇ ಮಾಡ್ಬೇಕಾ ನಂಗೆ ಗೊತ್ತಿಲ್ಲ. ಒಟ್ ನಾವು ಗೆಲ್ಲಬೇಕು ಅನ್ನೋದು ನಮಗೂ ಖಂಡಿತವಾಗ್ಲೂ ಇದೆ. ಒಬ್ಬೊಬ್ರು ಅಂತ ಇದ್ರೆ ಮಳೆ ಬಂದ್ರೆ ಬರಲಿ, ಸೂರ್ಯವಂಶಿ ಬರದೇ ಇರಲಿ ಅಂತ ಇದ್ದಾರೆ. ಬಟ್ ಸೂರ್ಯವಂಶಿ ಆ ಬ್ಯಾಟಿಂಗ್ ನೋಡೋದು ಖುಷಿ ರೀ, ನಿಜವಾಗ್ಲು. ಅದೇನು ಬೇಕಾದಾಗಲಿ RCB ಜೊತೆನೂ ಹೊಡಿಲಿ, ನೋ ಪ್ರಾಬ್ಲಮ್, ಬಟ್ RCB ವಿನ್ ಆಗಲಿ. ಬಟ್ ಏನು ಅಂತಂದ್ರೆ ಸೂರ್ಯವಂಶಿ ಅಂತ ಆಟಗಾರನ ಎಷ್ಟು ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ರು ಅಂದ್ರೆ ಮ್ಯಾಚ್ ಮುಗಿದ್ಮೇಲೆ ಆಸ್ ಅ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರನ್ನ ತಬ್ಕೊಂಡು ಅವ್ರು ಎದೆ ತಡ್ತಾರೆ. ಅಂದ್ರೆ ಬೆಸ್ಟ್ ಮುಂದಿನ ಫ್ಯೂಚರ್ ನೀನು ಅಂತ ಹೇಳಿ. ಇಂತಹ ತಂಡವನ್ನು ಬೆಳೆಸುವಂತಹ ನಮ್ಮ ಟೀಮ್ ಇಂಡಿಯಾ ಖಂಡಿತವಾಗ್ಲೂ ಅದನ್ನು ಬಲಾಢ್ಯವಾಗಿ ಕಟ್ತಾ ಇದೆ ಅಂತ ನಮ್ಗೊಂದು ಫ್ಯೂಚರ್ ಇಂಡಿಯಾ ಕಾಣಿಸ್ತಾ ಇದೆ ಖಂಡಿತವಾಗ್ಲೂ. ಅದರಲ್ಲಿ ಸೂರ್ಯವಂಶಿ ದೊಡ್ಡದಾಗಿ ಮಿಂಚಬಹುದು ಅಂತ ನಾನು ಅನ್ಕೋತೀನಿ. ಇನ್ನು ಜೈಸ್ವಾಲ್ ನೋಡಿ, ಹೊಡಿ ಬಡಿ ಆಟ, ಎಂಥ ಆಟ ರೀ ಮುಂಬೈ ಜೊತೆ. ಮುಂಬೈ ಕಂಡ್ರಾಗಲ್ಲೋ ಅಥವಾ ಆ ಬ್ಲೂ ಜರ್ಸಿ ಕಂಡ್ರಾಗಲ್ಲೋ ಗೊತ್ತಿಲ್ಲ. ಮುಂಬೈ ಬಂದ 2 ಶತಕ ಇವ್ರ ವಿರುದ್ಧನೇ ಬಂದಿರೋದು ಅವ್ರದ್ದು. ಹೆಂಗಂದ್ರೆ 200 ಮೇಲೇನೆ ಸ್ಟ್ರೈಕ್ ರೇಟ್, ಪ್ರತಿ ಮ್ಯಾಚ್ ಮುಂಬೈ ವಿರುದ್ಧ 200 ಸ್ಟ್ರೈಕ್ ರೇಟ್. ನಾನು ನಿನ್ನೆ ಅದಕ್ಕೆ ಹೇಳಿದ್ದೆ, ಯಾರು ಮಿಂಚ್ತಾರೋ ಇಲ್ಲೋ ಗೊತ್ತಿಲ್ಲ, ಜೈಸ್ವಾಲ್ ಅಂತೂ ಮಿಂಚ್ತಾರೆ ಅಂತ ಹೇಳಿ. ಹಂಗೆ ಆಯ್ತು ನನ್ನ ಪ್ರಕಾರ. ಇನ್ನು ನನಗೆ ಮುಂಬೈ ಕಡೆಗೆ ಬಂದೆ, ಪ್ರೇಮ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಅವರ ಬ್ಯಾಟಿಂಗ್ ಲೈನಪ್ ಬಗ್ಗೆ. ಅದರಲ್ಲಿ ಕೆಲವೊಂದು ಹೇಳ್ತೀನಿ. ರಿಕಲ್ಟನ್ ಮತ್ತೆ ರೋಹಿತ್ ಶರ್ಮಾ ಬಿಟ್ಟಾಕಿ, ಇಲ್ಲಿ ಸೂರ್ಯಕುಮಾರ್ ಆ ಕ್ರಿಕೆಟ್ನ ಒಂದು ದೊಡ್ಡ ಇನ್ನಿಂಗ್ಸ್ ಬಂದು 1.5 ವರ್ಷ ಆಯ್ತು. 1.5 ವರ್ಷದಿಂದ ಒಂದು ದೊಡ್ಡ ಇನ್ನಿಂಗ್ಸೇ ಇಲ್ಲ ಈ ಆಟದ ಈ ಒಬ್ಬ ವ್ಯಕ್ತಿಯಿಂದ. ಈತ T20 ಸ್ಪೆಷಲ್ ಮತ್ತೆ ಟೀಮ್ ಇಂಡಿಯಾದ ಕ್ಯಾಪ್ಟನ್, ಎಲ್ಲಾ ಬಿರುದುಗಳು ಇದಾವೆ, ಬಟ್ ರನ್ ಬರ್ತಾ ಇಲ್ಲ. ತಿಲಕ್ ವರ್ಮಾ ತಗೊಳ್ಳಿ ನೀವು, ಏಷ್ಯಾ ಕಪ್ ನಲ್ಲಿ ಅದೊಂದು ಪಾಕಿಸ್ತಾನದ ವಿರುದ್ಧ ಆಡಿದ್ದನ್ನ ಬಿಟ್ರೆ ಯಾವ ಮ್ಯಾಚ್ ಆಡಿದ್ದಾರೆ, ಯಾವಾಗ ಆಡಿದ್ದಾರೆ? ನೋ, ಒಂದಿಲ್ಲ. ಆಮೇಲೆ ಹಾರ್ದಿಕ್ ಪಾಂಡ್ಯ ಬಂದ ಪುಟ್ಟ ಹೋದ ಪುಟ್ಟ, ಬಂದ್ರೆ 2 6 ಹೊಡಿತಾರೆ, ಆಮೇಲೆ ಮನೆಗೆ ಹೋಗಿ ಕೂತ್ಕೋತಾರೆ. ಆಸ್ ಅ ಗೇಮ್ ಫಿನಿಷರ್ ಅಂತ ಯಾವತ್ತೂ ಕಂಡೇ ಇಲ್ಲ. ನನಗನ್ಸಿದ ಮಟ್ಟಿಗೆ ಇಲ್ಲಿ ಬ್ಯಾಟಿಂಗ್ ಲೈನ್ ಪ್ರಾಬ್ಲಮ್ ಇದೆ. ಜೈಸ್ವಾಲ್, ಸೂರ್ಯವಂಶಿ ಬಿಗ್ ನೇಮ್ ಆಗುತ್ತೆ ಮುಂದೆ. ಇದಿಷ್ಟು ನೆನ್ನೆ ಮ್ಯಾಚ್ ಬಗ್ಗೆ. ಆದ್ರೆ ಇವತ್ತು DC ವರ್ಸಸ್ GT ಮ್ಯಾಚ್ ಇದೆ. ಒಂದ್ ಕಡೆ DC 2 ಮ್ಯಾಚ್ಗಳನ್ನ ಗೆದ್ದಿದೆ, ಇನ್ನೊಂದ್ ಕಡೆ GT 2 ಮ್ಯಾಚ್ಗಳನ್ನ ಸೋತಿದೆ. ಹೀಗಾಗಿ ಪ್ರೇಮ್ ಸರ್ ಇವತ್ತಾದ್ರೂ GT ಅಕೌಂಟ್ ನ ಓಪನ್ ಮಾಡುತ್ತಾ ಹೇಗೆ? ಇಲ್ಲ, ಇವತ್ತು ಕಷ್ಟನೇ ಇದೆ. ಯಾಕಂತ ಹೇಳಿದ್ರೆ ಬೌಲಿಂಗ್ ಅದ್ಭುತವಾದ SRH ಒಂದು ಕಾಲಕ್ಕೆ ಇತ್ತು. ಆ ಬೌಲರ್ನ ಎದುರಿಸೋದೇ ಕಷ್ಟಪ್ಪ ಅಂತ. ಅಂಥದ್ದೊಂದು ಮೆಚುರಿಟಿ ಇರುವಂತ ಬೌಲಿಂಗ್ ಬಳಗವನ್ನ ಇಟ್ಕೊಂಡಿದ್ದಾರೆ. ಜೊತೆಗೆ ಒಂದು 4 ಜನ ಸ್ಟಾರ್ ಪ್ಲೇಯರ್ಗಳು ಬ್ಯಾಟಿಂಗ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಹಾಗಾಗಿ ತಂಡ ಅದ್ಭುತ ಲಯದಲ್ಲಿದೆ. ನೋಡಿ, ನಾವು ಮುಂಬೈನ್ನು ಕೂಡ ಮಣಿಸಿ ಇವತ್ತು ಅದೇ ಗ್ರೌಂಡ್ ಅಲ್ಲಿ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲೇ ಈಗ DC ಕೂಡ ಎದುರಿಸ್ತಾ ಇದೆ. ಇನ್ನೊಂದ್ ಕಡೆ GTನೇ ಎದುರಿಸ್ತಾ ಇದ್ದಾರೆ DC. ಈಗ GT ಗೆಲುವಿನ ಟ್ರ್ಯಾಕಿಗೆ ಬರಬೇಕು ಅಂತ ಹೇಳಿದ್ರೆ ಗೆಲುವು ತುಂಬಾ ಅನಿವಾರ್ಯ. ಯಾಕಂದ್ರೆ ಆಡಿರುವಂತ 2 ಪಂದ್ಯಗಳನ್ನ ಕೈ ಬಿಟ್ಟಿದ್ದಾರೆ. ಇನ್ನು ಇವರು ಆಡಿರುವ 2 ಪಂದ್ಯವನ್ನ ಗೆದ್ದು ಈಗ ಮುಂದಿನ ಹ್ಯಾಟ್ರಿಕ್ ಗೆಲುವಿಗಾಗಿ ಕಾಯ್ತಾ ಇದೆ DC ತಂಡ. DCಲಿ ನಾಯಕನಾಗೆ ಒಳ್ಳೆಯ ಡ್ರೆಸ್ಸಿಂಗ್ ರೂಮ್ ವಾತಾವರಣ ಅದು. ಈಗ ನಾವು ಮುಂಬೈಯಲ್ಲೂ ಆ ತರದ್ದು ಕಾಣಕ್ಕಾಗಲ್ಲ. RCBಲಿ ಇರುವಂತರದ್ದು ವಾತಾವರಣ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಡೆಲ್ಲಿ ಇರ್ಬೋದು. ಅಂತದೊಂದು ಅಂದ್ರೆ ಎಲ್ಲರೂ ಫ್ರೆಂಡ್ಲಿ ಆಗಿ ತುಂಬಾ ಚೆನ್ನಾಗಿದ್ದಾರೆ. ಕ್ಯಾಪ್ಟನ್ಗೆ ಸಾಥ್ ಕೊಡ್ತಾ ಇದ್ದಾರೆ. ಹಾಗೆ ಅಕ್ಷರ್ ಪಟೇಲ್ ತುಂಬಾ ಒಳ್ಳೆ ಲಯದಲ್ಲಿ ಇದ್ದಾರೆ. ಇನ್ನ ರಾಹುಲ್ ಬ್ಯಾಟಿಂಗ್ ಲಯವನ್ನ ಕಂಡ್ಕೋಬೇಕು. ಬ್ಯಾಟಿಂಗ್ ಲಯ ಕಂಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಆ ತಂಡಕ್ಕೆ ಮೈನಸ್ ಆಗ್ತದೆ. ಯಾಕಂದ್ರೆ ಕಡಿಮೆ ಸ್ಕೋರ್ನ ಬೌಲಿಂಗ್ ಆಧಾರದ ಮೇಲೆ ಗೆಲ್ತಾ ಇದ್ದಾರೆ ಅವರು. ಇನ್ನು ನಿಶಾಂಕ ಮೊದಲ ಮ್ಯಾಚ್ ಅಲ್ಲಿ ಆಡದೆ ಹೋದ್ರು 2ನೇ ಮ್ಯಾಚ್ ಅಲ್ಲಿ ಫಾರ್ಮಿಗೆ ಬಂದು ನಿಶಾಂಕ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಇನ್ನು ನಿತೀಶ್ ರಾಣಾ ಕೂಡ ಅದೇ ಫ್ಲಾಪ್ ಶೋ ಇದೆ ಅವ್ರದ್ದು. ಈ 3ನೇ ಪಂದ್ಯದಲ್ಲಿ ಅವ್ರು ಆಡಿಸಿದ್ರೆ ಅವರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡ್ಬೇಕು. ಇನ್ನು ನಮಗೆ ಸ್ಟಬ್ಸ್ ಇರ್ಬೋದು, ಎನ್ಗಿಡಿ ಬೌಲಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ, ನಟರಾಜು, ಎನ್ಗಿಡಿ ಇರ್ಬೋದು, ಕುಲ್ದೀಪ್ ಇರ್ಬೋದು, ತುಂಬಾ ಚೆನ್ನಾಗಿ ಬ್ಯಾಟಿಂಗ್
ಬ್ಯಾಟಿಂಗ್ ಅಲ್ಲಿ ಸಾಥ್ ಕೊಡ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇನ್ನೊಂದ್ ಕಡೆ ನಾವು GT ಅಂತ ನೋಡಿದಾಗ ಆನ್ ಪೇಪರ್ DC-ಗೆ ಏನು ಕಂಪೇರಿಟಿವ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಚಾನ್ಸ್ ಇಲ್ಲ. ಅಂತದೊಂದು ಪ್ಲೇಯರ್ ಗಳನ್ನೇ ಹೊಂದಿದ್ದಾರೆ ಅವ್ರು. ನೋಡಿ, ನಮ್ಗೆ ಬಟ್ಲರ್ ಕಾಣ ಸಿಗ್ತಾರೆ, ರಶೀದ್ ಖಾನ್ ಇದ್ದಾರೆ, ಸಾಯಿ ಸುದರ್ಶನ್ ಇದ್ದಾರೆ. ಅಲ್ಲಿ ಒಂದ್ ಕಡೆಗೆ ಫಿಲಿಪ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ನೀಡ್ತಾನೆ ಇಲ್ಲ, ಅವ್ರ ಮೇಲೂ ಬ್ಯಾಟಿಂಗ್ ಅಲ್ಲಿ ತುಂಬಾ ನಿರೀಕ್ಷೆ ಇದೆ, ಫೀಲ್ಡಿಂಗ್ ಒಂದ್ ಮಾಡ್ತಾ ಇದ್ದಾರೆ. ಸುಂದರ್, ತೆವಾಟಿಯಾ, ರಶೀದ್ ಖಾನ್ ಹೊಡಿಬಡಿ ಆಟಗಾರ ಇದ್ದಾರೆ. ಇಲ್ಲಿನ ಕಗಿಸೋ ರಬಾಡ, ಸಿರಾಜ್ ಇರ್ಬೋದು, ಪ್ರಸಿದ್ಧ ಕೃಷ್ಣ ಒಳ್ಳೆ ಲಯದಲ್ಲಿ ಇದ್ದಾರೆ, ಹೋಲ್ಡರ್ ಇದ್ದಾರೆ. ಮೇ ಬಿ ಆಲ್ರೌಂಡರ್ ಸ್ಥಾನಕ್ಕೆ ಹೋಲ್ಡರ್ ಎತ್ಕೊಂಡ್ ಬರೋದು ಬೆಟರ್ ಅವರಿಗೆ. ಬಟ್ ಯಾರನ್ನ ರಿಪ್ಲೇಸ್ ಮಾಡ್ತಾರೆ? ರಶೀದ್ ಖಾನ್ ನಾಯಕನಾಗಿ ಕೂಡ ಕಳೆದ ಮ್ಯಾಚ್ ಅಲ್ಲಿ ಆಡಿದ್ರು, ಈ ಮ್ಯಾಚ್ ಅಲ್ಲೂ ಮೇ ಬಿ ಅವರೇ ಕ್ಯಾಪ್ಟನ್ಸಿಯನ್ನು ಮಾಡಬಹುದು ಅನ್ನೋ ನಿರೀಕ್ಷೆಗಳಿದೆ. ಹಾಗಾಗಿ ನನಗೆ ಒತ್ತಡ ಇರೋದು ಹೋಮ್ ಗ್ರೌಂಡ್ ಅಡ್ವಾಂಟೇಜ್, ಸತತ ಗೆಲುವಿನ ಲಾಭವನ್ನು ಪಡ್ಕೊಂಡು ಆತ್ಮವಿಶ್ವಾಸದಲ್ಲಿರುವ DC ಮುಂಚೂಣಿಯಲ್ಲಿ ಕಾಣ್ತಾ ಇದ್ರೆ, GT ಗೆಲುವಿ ಲಯಕ್ಕೆ ಬರಬೇಕು. ಜೊತೆಗೆ ಡೌನ್ ಆರ್ಡರ್ ತೆವಾಟಿಯಾ, ರಶೀದ್ ಖಾನ್ ಇರ್ಬೋದು, ಶಾರುಖ್ ಖಾನ್ ಇರ್ಬೋದು, ಈ ಕಾನುಗಳು ಯಾರು ಕೂಡ ಸೆಟ್ ಆಗ್ತಾ ಇಲ್ಲ. ಹಾಗಾಗಿ ಆ ತಂಡ ಸೋಲಿನ ಸುಳಿಗೆ ಸಿಕ್ಕಾಕೊಂಡಿದೆ ಸಿಂಚನ. ಎಸ್, ಇನ್ನು ಪಾಟೀಲ್ ಸರ್, ಒಂದ್ ಕಡೆ ಅಂದ್ರೆ DC-ಗೆ ಏನೋ ಗೆಲ್ತಾ ಇದೆ, ಬಟ್ KL ರಾಹುಲ್ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಹೀಗಾಗಿ ಇವತ್ತಾದ್ರೂ ಅವರಿಂದ ಒಂದು ಒಳ್ಳೆ ಇನ್ನಿಂಗ್ಸ್ ಎಕ್ಸ್ಪೆಕ್ಟ್ ಮಾಡಬಹುದಾ ಹೇಗೆ? ನೋಡಿ, ಈ IPL ನಲ್ಲಿ ಕನ್ನಡಿಗರು ಎಲ್ಲರೂ ಮಿಂಚ್ತಾ ಇದ್ದಾರೆ, KL ರಾಹುಲ್ ಒಬ್ಬರನ್ನ ಬಿಟ್ರೆ. KL ರಾಹುಲ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲೇಬೇಕು ಖಂಡಿತವಾಗ್ಲು. ಯಾಕೆಂದರೆ ಒಬ್ಬ ಸ್ಟಾರ್ ಪ್ಲೇಯರು ಮತ್ತು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಮರಳಬೇಕು ಅಂತ ಉತ್ಸಾಹದಲ್ಲಿರೋರು. ನೋಡಿ, ನೀವು T20 ವಿಶ್ವಕಪ್ಗೂ ಅವ್ರಿಗೆ ತೊಗೊಂಡಿರಲಿಲ್ಲ. ಅವ್ರಿಗೊಂದು ಸೂಚನೆ ಕೊಡಬೇಕು, ಇಲ್ಲ ನಾನು ಸ್ಟ್ರಾಂಗ್ ಇದ್ದೀನಿ ಅಂತ ತೋರಿಸ್ಬೇಕು ಅಂತಂದರೆ ಅವ್ರು ಆಡಲೇಬೇಕು. ನೀವು ಓಕೆ 30-40 ರನ್ಗೆ KL ರಾಹುಲ್ ಸೀಮಿತ ಆಗಿಬಿಟ್ರೆ ಖಂಡಿತವಾಗ್ಲೂ ಅವ್ರನ್ನ ಮುಂದೆ ಪರಿಗಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಮ್ಯಾಚ್ ವಿನ್ನಿಂಗ್ ಆ ಪರ್ಫಾರ್ಮೆನ್ಸ್ ಬರಬೇಕು. ಅಥವಾ ಅಕಸ್ಮಾತಾಗಿ GT ಅವರು ಏನಾದರೂ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿ 180, 190 ಹೊಡೆದ್ರು ಕೂಡ ಅದನ್ನು ಗೆಲ್ಲಿಸ್ಕೊಂಡು ಹೋಗಿ ಕೊನೆಗೆ ಬ್ಯಾಟ್ ಹಿಂಗೆ ನೆಲಕ್ಕೆ ಕುಗ್ತಾರಲ್ಲ, ಆ ಥರ ಮಾಡಿ ಹೊರಗಡೆ ಬಂದರೆ KL ರಾಹುಲ್ ಅಂತ ಅನಿಸ್ಕೊಳ್ತಾರೆ. ಇವತ್ತಂತ ಒಂದು ಪರ್ಫಾರ್ಮೆನ್ಸ್ ಬೇಕು. ಬಟ್ ನನಗೆ ಇವತ್ತು GT ಮತ್ತು DC ಇವೆರಡರ ನಡುವೆ ಕಂಪ್ಯಾರಿಸನ್ ನೋಡಿದರೆ 50-50ನೇ ಇದೆ. DC ಏನಾದರೂ 2 ಮ್ಯಾಚ್ ಗೆದ್ದಿರ್ಬೋದು DC, ಬಟ್ GT 2 ಮ್ಯಾಚ್ ಸೋತಿರ್ಬೋದು. ಬಟ್ ಆನ್ ಪೇಪರ್ ಇವರಿಬ್ಬರು ಬಲಾಢ್ಯತೆಯನ್ನು ನೋಡಿದರೆ 50-50ನೇ. DC ಯಾಕೆ 2 ಮ್ಯಾಚ್ ಗೆತ್ತು ಅಂತ ನೋಡಿದರೆ ಓನ್ಲಿ ಫಾರ್ ರಿಜ್ವಿ. 2 ಮ್ಯಾಚಲ್ಲಿ ಆಡಿ ಗೆಲ್ಲಿಸಿದ್ದು ರಿಜ್ವಿ ಮಾತ್ರ. ನೋಡಿ, KL ರಾಹುಲ್ ನಿಮಗೆ ಫಾರ್ಮಲ್ಲಿಲ್ಲ, ನಿಶಾಂಕ 1 ಮ್ಯಾಚಲ್ಲಿ ಆಡಿದ್ದಾರೆ, ರಾಣಾ ಅಂತೂ ಯಾವತ್ತು ಆಡಿದಾರೋ ನನಗಂತೂ ನೆನಪೇ ಇಲ್ಲ. ರಿಜ್ವಿ ಒಳ್ಳೆ ಫಾರ್ಮಲ್ಲಿದ್ದಾರೆ. ಅಕ್ಷರ್ ಪಟೇಲ್ ಆಸ್ ಅ ಕ್ಯಾಪ್ಟನ್ ಓಕೆ ಸಕ್ಸಸ್, ಬಟ್ ಆ್ಯಸ್ ಅ ಪ್ಲೇಯರ್ ನಾನ್ ಸಕ್ಸಸ್. ಆಮೇಲೆ ಸ್ಟಬ್ಸ್ಗಂತೂ ಇನ್ನೂ ಅವಕಾಶಗಳು ಜಾಸ್ತಿ ಸಿಕ್ಕಿಲ್ಲ. ಮಿಲ್ಲರ್ ಫಾರ್ಮ್ನಾಗಿಲ್ಲ. ಆಮೇಲೆ ವಿಪ್ರಜ್ ನಿಗಮ್ ಬ್ಯಾಟಿಂಗಲ್ಲಿಲ್ಲ. ಬಾಲಿಂಗ್ನಲ್ಲೂ ಲುಂಗಿ ಅಂಗಡಿ, ಮುಖೇಶ್ ಕುಮಾರ್ ತುಂಬ ಚೆನ್ನಾಗಿ ಹಾಕ್ತಾ ಇದ್ದಾರೆ. ಕುಲ್ದೀಪ್ ಯಾದವ್, ನಟರಾಜ್ ಅಷ್ಟರ ಮಟ್ಟಿಗೆ ಇಂಪ್ರೆಸಿವ್ ಆಗಿ ಕಾಣಿಸ್ತಾ ಇಲ್ಲ. ಇಲ್ಲಿ ಸಾಯಿ ಸುದರ್ಶನ್ ಒಳ್ಳೆ ಫಾರ್ಮಲ್ಲಿದ್ದಾರೆ. ಗಿಲ್ ವೇಸ್ಟು, ಬಟ್ಲರು ಬಿಗ್ ಇನ್ನಿಂಗ್ಸ್ ಬರಬೇಕಾಗಿದೆ. ಫಿಲಿಪ್ಸ್ ಹೇಳೋದಕ್ಕಷ್ಟೇ ಫಿಲಿಪ್ಸ್ ಆಗಿದ್ದಾರೆ, ಬರ್ತಾನೆ ಇಲ್ಲ, ಎಲ್ಲೂ ಹಾರ್ತಾನೆ ಇಲ್ಲ. ವಾಷಿಂಗ್ಟನ್ ಸುಂದರ್ ಓನ್ಲಿ ಇಂಟರ್ನ್ಯಾಷನಲ್ ಮ್ಯಾಚ್ಗೆ ಸೀಮಿತ. ಇವರು ಇಂಟರ್ನ್ಯಾಷನಲ್ ತುಂಬ ಚೆನ್ನಾಗಿ ಆಡ್ತಾರೆ. IPL ಅಂತ ಬಂದರೆ ವರ್ಸ್ಟ್ ಪರ್ಫಾರ್ಮೆನ್ಸ್. ಶಾರುಖ್ ಖಾನ್, ಆ ಹೆಸರಿಗೂ ಶಾರುಖ್ ಖಾನ್ ಅಂದರೆ ಎಂಥ ಹೆಸರು ಅದು. ಹಂಗೆ 100 ಡೇಸ್ ಅಲ್ಲಿ ಹೋಗಿದೆ, ಇಲ್ಲೊಂದು 100 ಬರ್ತಾನೆ ಇಲ್ಲ. ತಿವಾಟಿಯ ಇವ್ರನ್ನ ಯಾಕೆ ಆಡಿಸ್ತಾ ಇದ್ದಾರೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಇವ್ರು 3 ವರ್ಷದ ಹಿಂದೆ ಒಂದು 2-3 ಬಾಲ್ನ 6 ಹೊಡೆದು ಲಾಸ್ಟ್ ಓವರಲ್ಲಿ ಗೆಲ್ಸಿದ್ದನ್ನ ಬಿಟ್ರೆ ವಾಪಸ್ ಇವ್ರು ಆಡಿದ್ದೆ ನನಗೆ ಗೊತ್ತಿಲ್ಲ. ಅವ್ರನ್ನ ಆಡಿಸ್ತಾನೆ ಇದ್ದಾರೆ. ರಶೀದ್ ಖಾನ್ ಆ್ಯಸ್ ಎ ಬಾಲರ್ ಓಕೆ, ಬ್ಯಾಟ್ಸ್ಮನ್ ನನಗೇನು ಅಷ್ಟು ಇಂಪ್ರೆಸಿವ್ ಆಗಿಲ್ಲ. ಬಟ್ DC GT ಎರಡೂ ಅಂಥದ್ದೇ. ಏನಂದ್ರೆ ಕಳಪೆದ್ರಲ್ಲೇ ಯಾರು ಕಳಪೆ ಅಂತ ನೋಡಬೇಕು. ನೀವು DC ಗೆದ್ದಿದ್ದು ನೋಡ್ತಾ ಇದ್ದೀರಾ, ಬಟ್ ಯಾರೂ ಆಡಿಲ್ಲ ಅನ್ನೋದು ಒಂದು ಇದೆ ಅದರಲ್ಲಿ. ಇವತ್ತೇನಾಗುತ್ತೆ ಅಂತಂದ್ರೆ ಇತಿಹಾಸ ಬದಲಾಗಬಹುದು. GT ವಾಪಸ್ ಗೆಲ್ಬೋದು ಅಂತ ನಾನು ಅನ್ಕೋತೀನಿ. ಗಿಲ್ ವಾಪಸ್ ಬರ್ತಾರೆ. ಇವತ್ತು ಲಾಸ್ಟ್ ಮ್ಯಾಚಲ್ಲಿ ಇರಲಿಲ್ಲ, ಇವತ್ತು ವಾಪಸ್ ಬರ್ತಾ ಇದ್ದಾರೆ. ಇವತ್ತು GT ವಿನ್ ಆಗುತ್ತೆ ನನ್ನ ಪ್ರಕಾರ. GT ವಿನ್ ಆಗುತ್ತೆ. ಅಂಡ್ ಪ್ರೇಮ್ ಸರ್ ಪ್ರಕಾರ DC ವಿನ್ ಆಗುತ್ತೆ. 100% DC ವಿನ್ ಆಗುತ್ತೆ ಇವತ್ತು. ಸೊ ಇವತ್ತಿನ ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ ಪ್ರೇಮ್ ಸರ್? ಒಂದು ಅಲ್ಲಿ ಮಿಶ್ರ ಪ್ರತಿಕ್ರಿಯೆ ಇರುತ್ತೆ. ಆಲ್ಮೋಸ್ಟ್ ನಮ್ಮ ಪಿಚ್ಗಳು ಎಲ್ಲವೂ ಕೂಡ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಆಗಿರುತ್ತೆ. ಒಂದು ವೇಳೆ ಅವರು ಚೇಂಜಿಂಗ್ ಮಾಡುವ ಎಲ್ಲ ನಿರೀಕ್ಷೆ ಇರುತ್ತೆ. ಕಳೆದ ಮ್ಯಾಚನ್ನು ಚೇಂಜಿಂಗ್ ಮಾಡಿದರೆ ಒಂದು ವೇಳೆ DC ಗೆದ್ರು ಕೂಡ ಚೇಂಜಿಂಗೇ ತಗೊಳ್ತಾರೆ. ನಿಮಗೆ GT ಟಾಸ್ ಗೆದ್ರು ಕೂಡ ಚೇಂಜಿಂಗ್ ಮಾಡಲಿಕ್ಕೆ ಮುಂದಾಗ್ತಾರೆ. ಹಾಗಾಗಿ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚೆ. ಬೌಲರ್ಗಳು ಹೇಗೆ ಕಮಾಲ್ ಮಾಡ್ತಾರೆ ಅಂದಮೇಲೆ ಡಿಪೆಂಡ್ ಆಗಿರುತ್ತೆ. ನನ್ನ ಪ್ರಕಾರ ಹೋಮ್ ಗ್ರೌಂಡ್ ಅಡ್ವಾಂಟೇಜು ಎಲ್ಲ ಆಧಾರದ ಮೇಲೆ ಒಂಚೂರು ಬೌಲಿಂಗ್ ಉತ್ತಮವಾಗಿದೆ. ನಟರಾಜನ್ನು, ಗಿಡಿ ಇರ್ಬೋದು, ಕುಲ್ದೀಪ್ ಇರ್ಬೋದು, ಲಯದಲ್ಲಿ ಶೇರಿಂಗ್ ಮಾಡ್ಕೊಂಡು ವಿಕೆಟ್ ತಗೋತಾ ಇದ್ದಾರೆ. ರಿಜ್ವಿ ಲಯದಲ್ಲಿ ಇದ್ದಾರೆ. ಕಟ್ ಹಾಕ್ದೆ ಹೋದ್ರೆ ಕಷ್ಟ. ಪಾಟೀಲ್ ಹೇಳಿದಾಗ ಈ 3 ಜನರ ಪರ್ಫಾರ್ಮೆನ್ಸ್ ಇವತ್ತು ಮತ್ತೆ ಕಂಬ್ಯಾಕ್ ಆಯ್ತು ಅಂತ ಹೇಳಿದ್ರೆ ತಂಡ ಗೆಲ್ಲತ್ತೆ. ಯಾಕಂದ್ರೆ GT ಇಲ್ಲೂ ಕಂಪೇರಿಟಿವ್ಲಿ ಡೌನ್ ಆರ್ಡರ್ಗಳು ಯಾರು ಶಾರುಖ್ ಖಾನ್ ಆದಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇಲ್ಲ. ಹಾಗಾಗಿ ಅವ್ರಿಗೆ ಮೈನಸ್ ಆಗಿದೆ. ನನ್ನ ಪ್ರಕಾರ ಇವತ್ತು ಗೆಲ್ಲುವ ಫೇವರೇಟ್ ತಂಡ DC. ಓಕೆ, ನಿಮ್ಮ ಪ್ರಕಾರ DC ಅಂಡ್ ಪಾಟೀಲ್ ಸರ್ ಪ್ರಕಾರ GT. ಸೊ ಯಾರು ಗೆಲ್ತಾರೆ ಅಂತ ಕಾದು ನೋಡಬೇಕು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಇವತ್ತು DC ವರ್ಸಸ್ GT ಮ್ಯಾಚ್ ಇದೆ. ಒಂದ್ ಕಡೆ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿರೋ ಡೆಲ್ಲಿ ಕ್ಯಾಪಿಟಲ್ಸ್, ಇನ್ನೊಂದು ಕಡೆ ಮೊದಲ ಜಯಕ್ಕಾಗಿ ಕಾಯ್ತಾ ಇರುವಂತಹ GT. ಸೊ ಇವತ್ತು DCಗೆ ಹ್ಯಾಟ್ರಿಕ್ ಗೆಲುವು ಸಿಗುತ್ತಾ ಅಥವಾ GT ಅಕೌಂಟ್ ಓಪನ್ ಮಾಡುತ್ತಾ ಕಾದು ನೋಡಬೇಕಿದೆ ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.